ಇವಾಗ ನೀವು ಹೇಳ್ತಾ ಇದ್ರಿ ಪಾತ್ರ ಮಾಡೋಕ್ಕೆ ಮೊದಲು ತುಂಬ ಭಯ, ಯಾಕೆಂದರೆ ಪ್ರತಿನಿತ್ಯ ಕನಸಲ್ಲಿ ಆ ಪಾತ್ರ ನಾನು ಮಾಡಬೇಕಾ ಬೇಡವಾ ಅಂತ ಯಕ್ಷ ಪ್ರಶ್ನೆಯಾಗಿ ಉಳಿತಾ ಇತ್ತು ಅಂತ. ಪಾತ್ರ ಮಾಡಿದ್ದೀರಾ, ಮುಗಿಸಿದ್ದೀರಾ, ಈಗ ನಾವು ನೋಡೋ ಹುನ್ನಾರದಲ್ಲಿದ್ದೀವಿ. ಈಗೇನು ಅನ್ನಿಸ್ತಾ ಇದೆ? ಇನ್ನೂ ಏನು ಅನ್ನಿಸ್ತಾ ಇಲ್ಲ ನನಗೆ. ಎಲ್ಲ ಮುಗಿಲಿ, ಒಂದ್ಸಲಿ ಕೂತ್ಕೊಂಡು ಒಬ್ಬನೇ ಒಂದ್ಸಲಿ ಕೂತ್ಕೊಂಡು ನೋಡ್ಬೇಕಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನನ್ನ ಮನಸ್ಸಿನ ಭಾವನೆ ಹೇಳ್ತೀನಿ. ಇಷ್ಟೆಲ್ಲ ಚಿತ್ರ ಆದಮೇಲೆ, ಒಂದು ಪೌರಾಣಿಕ ಚಿತ್ರ ಮುಗಿಸಿದ ಮೇಲೆ ಎಲ್ರಿಗೂ ಒಂದು ಖುಷಿ ಇರುತ್ತೆ, ಒಂದು ಯುದ್ಧ ಗೆದ್ದಿ ನಾನು, ಇನ್ನು ಮುಂದೆ ಸಾಕಷ್ಟು ಯುದ್ಧಗಳನ್ನ ನಾನೇ ಹೋಗಿ ಹೋರಾಟ ಮಾಡ್ತೀನಿ, ಬರ್ತೀರಾ ಆತ ಕೇಳುವಂಥ ನಿಜವಾದ ಸವಾಲಿರ್ತಾರೆ. ಥರ ಏನಿಲ್ಲ. ಇವತ್ತೇನು ನಮ್ಮ ನಿರ್ಮಾಪಕರು ಖರ್ಚು ಮಾಡಿದ್ದಾರೆ, ನಾನು ಇವತ್ತಿಗೂ ಅವ್ರು ಅಪ್ಕೊಳ್ಳೋರು ಮೊನ್ನೆನೂ ಕೇಳ್ತಾಯಿದ್ರು, ಇದನ್ನೇನಾರು ಮಾಡೋಣ ಹಿಂಗೇನಾನ ಅಂದರೆ, ಈಗಲೇ ಸಾಕಷ್ಟು ಖರ್ಚು ಮಾಡಿಬಿಟ್ಟಿದ್ರ ಸಾಹೇಬ್ರೆ, ಬಿಡ್ರಿ ಈಗ ಇಲ್ಲಿಗೆ ಇಡ್ರಿ. ಈಗೇನು ಖರ್ಚು ಮಾಡಿದ್ದಾರೆ ಇದ್ರ ಮೇಲೆ ಒಂದೇ ₹1 ನಿಮ್ಗೆ ಎಕ್ಸ್ಟ್ರಾ ಬಂದುಬಿಟ್ರು ಅವತ್ತು ಮಾತಾಡ್ತೀನಿ ನಾನು ನಿಮ್ಮ ಜೊತೆ, ಬಿಂದಾಸ್ ಏನು ದರ್ಶನ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿವ್ರಿಗೆ ಏನು ಖರ್ಚು ಮಾಡಿದ್ರೆ ಇಲ್ಲಿಗೆ, ಯಾಕಂದರೆ ಅವ್ರು ಇನ್ನೂ ಚೆಲ್ಲಕ್ಕೆ ರೆಡಿ ಇದ್ದಾರೆ. ಬಟ್ ಈಗ ನನಗೆ ಭಯ ಏನಂದರೆ, ಈಗಲೇ ಸಾಕಷ್ಟು ಖರ್ಚು ಮಾಡಿದ್ದೀವಿ ನಾವು. ಸೊ ಈಗಿರೋದ್ರಲ್ಲಿ ಅವ್ರಿಗೆ ಅವ್ರಿಗೇನು ಒಂದು ಶ್ರಮದ ದುಡ್ಡಿದೆ, ಅದ್ರ ಮೇಲೆ ₹1 ಸಿಕ್ಕಿದ್ರು ಖುಷಿ ಪಡ್ತೀನಿ. ಎಲ್ಲವೂ ವಿಭಿನ್ನ ಅಂತ ಹೇಳಿದ್ರಿ. ಪ್ರೀತಿ ಮಾಡೋದ್ರಲ್ಲಿ ದರ್ಶನ್ ಅವ್ರು ಯಾವಾಗಲೂ ಅಷ್ಟೇ ಪ್ರೇಮಿಗಳನ್ನ ನಾಚಿಸ್ತಾ ಇರ್ತಾರೆ. ಛೆ ನಾವು ದರ್ಶನ್ ಥರ ಪ್ರೀತಿ ಮಾಡಲಿಲ್ಲ. ಇದರಲ್ಲಿ ಇಲ್ಲವೇ ಇಲ್ಲ ಆ ಥರ. ಇದರಲ್ಲಿ ಪ್ರೀತಿ ಗೀತಿ ಏನಿಲ್ಲ. ಆಮೇಲೆ ಅವೆಲ್ಲ ಸ್ವಲ್ಪ ನಾವು ಸಿನಿಮ್ಯಾಟಿಕ್ ಆಗಿ ಎಳೆದಿದ್ದೀವಿ ಅಷ್ಟೇ. ಬಟ್ ಅಲ್ಲಿ ಆಯ್ತಾ, ಆ್ಯಕ್ಚುಲಿ ಜೈಲಿಂದ ಬರ್ತಾನೆ, ಒಂದು ದೃಶ್ಯದಲ್ಲಿ ಜೈಲಿಂದ ಬರ್ತಾ ಇರ್ತಾನೆ. ಅವನ ಸಂಗೊಳ್ಳಿ ಹೋಗೋಕ್ಕೂ ಮುಂಚೆ ಅವ್ನ ಹೆಂಡತಿ ಊರು ಸಿಗುತ್ತೆ. ಹೆಂಡತಿ ಅಲ್ಲಿ ಇರ್ತಾಳೆ, ಮಗು ಆಗಿರುತ್ತೆ. ಸೊ ಒಬ್ಬ ಬಂದು ಹೇಳ್ತಾನೆ, ರಾಣ ಇಲ್ಲೇ ಬಂದಿದ್ಯಾ, ವಾಹಿನಿ ಇಲ್ಲೇ ಇದ್ದಾಳೆ ಅಂದರೆ ಅತಿಗೆ ಇಲ್ಲೇ ಇದಾರಲ್ಲ, ಹೋಗಿ ನೋಡು, ನನಗೆ ದೇಶ ಮೊದಲು, ಆಮೇಲೆ ಇವ್ರು ದೊಡ್ಡದು ಇದೆಲ್ಲ ಅಂತಂದ್ಬಿಟ್ಟು ಹೋಗ್ತಾನೆ. ಸೀದಾ ಅವ್ನು ಕಿತ್ತೂರಿಗೆ ಹೊಟ್ಟೋಗ್ತಾನೆ. ಅವ್ನು ಮನೆಗೂ ಹೋಗಲ್ಲ ಅವನು. ಅಂದರೆ ಅವ್ನು ಮೊದಲು ಅವ್ನು ಕಿತ್ತೂರಿಗೆ ಹೋಗ್ಬೇಕು, ಚೆನ್ನಮ್ಮ ಬೇರೆ ಅರೆಸ್ಟ್ ಆಗಿರ್ತಾರೆ ಏನು ಅಂತ. ಸೊ ಆ ಥರ ಅವನ್ನೆಲ್ಲ ಬಿಟ್ಬಿಟ್ಟಿರ್ತಾನೆ, ಬರೀ ದೇಶ 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 ಆ ಥರ ಇರ್ತಾನೆ. ಕೊನೆಯದಾಗಿ ಸಂಗೊಳ್ಳಿ ರಾಯಣ್ಣ ಇಷ್ಟೊತ್ತು ನಿಜವಾಗ್ಲೂ ರಾಯಣ್ಣನಾಗಿ ನಮ್ಮ ಜೊತೆ ಮಾತಾಡಿ ಎಷ್ಟು ಖುಷಿ ಅಂತ ಹೇಳಿದ್ರೆ, ಈಗ ನೋಡಿರೋ ಎಲ್ರಿಗೂ ಅನಿಸಿರುತ್ತೆ, ದರ್ಶನ್ ಅವ್ರನ್ನ ಆದಷ್ಟು ಬೇಗ ನಾವು ನಮ್ಮ ಮನೆ ಕರ್ಕೊಂಡು ಬರ್ತೀವಿ. ಖಂಡಿತ ಬೇಗನೆ ಬರ್ತೀವಿ, ಡೆಫಿನೆಟ್ಲಿ. ನಮ್ಮ ಆತ್ಮೀಯ ನಿಮ್ಮ ಅಭಿಮಾನಿಗಳಿಗೇನೆ ಏನು ಅವ್ರಿಗೇನು ಹೇಳೋದೆಲ್ಲ ಅಂದಾತ್ರ ಆ್ಯಕ್ಚುಲಿ. ಬಟ್ ಒಂದು ಕೇಳ್ಕೊಳ್ಳೋದು, ನಿಜವಾಗ್ಲೂ ಒಂದು ದರ್ಶನ್ ಸಿನಿಮಾ ಅಂತ ನೋಡಿದೆ, ಒಬ್ಬ ಫ್ರೀಡಮ್ ಫೈಟರ್ ಸಿನಿಮಾ ಅಂತ. ಖಂಡಿತ ಸಂಗೊಳ್ಳಿ ರಾಯಣ್ಣನ ನೋಡಿ ನಿಜವಾಗ್ಲೂ ಇಷ್ಟಪಡ್ತೀರಿ. ಯಾಕಂದರೆ ಏನೂ ಇಲ್ಲದೆ ನಾವು ಹೇಳಲ್ಲ, ಏನಂದರೆ ಏನೋ ಇದೆ ಸ್ವಲ್ಪ ಇದು ಮಾಡಿ ನಮ್ಮ ಮಗು ಅಂತ ನಾವು ಸ್ವಾರ್ಥದಿಂದ ಹೇಳಲ್ಲ. ಆದರೂ ಕೂಡ ಈ ಸಿನಿಮಾ ಪ್ರತಿಯೊಬ್ಬ ಭಾರತೀಯನೂ ನೋಡಬೇಕಾದಂಥ ಒಂದು ಸಿನಿಮಾ ಇದು. ಸೊ ಖಂಡಿತ ನೋಡಿ, ಹರಿಸಿ, ಆನಂದ್ ಹಬ್ಬಗಳಿಗೆ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಸಂಗೊಳ್ಳಿ ರಾಯಣ್ಣನ ವಿಶೇಷವಾದ ಈ ಒಂದು ಕಾರ್ಯಕ್ರಮದಲ್ಲಿ ಅನ್ನದಾತರ ಬಗ್ಗೆ ಮಾತಾಡಲಿಲ್ಲ ಅಂತ ಹೇಳಿದ್ರೆ, ನಮ್ಗೆ ಅನ್ನ ತಿಂದ್ರೂ ಅರ್ಗಲ್ಲ, ಅನ್ನ ಆಗದವ್ರನ್ನ ಮರ್ತಂತಾಗುತ್ತೆ ಅಂತ ನಾವು ಅನ್ಕೋಬೇಕು. ಸಂಗೊಳ್ಳಿ ರಾಯಣ್ಣನ ಬಹುಶಃ ನಾವು ಮರ್ತಿರ್ಬೋದು, ಆದರೆ ಸದಾ ತನ್ನ ಮನ ನೆನದಲ್ಲಿ ನೆಲೆಸಿರುವಂತಹ ಆನಂದ್ ಅಪ್ಪುಗೋಳು ಕರ್ನಾಟಕದ ಗಡಿಭಾಗ ಬೆಳಗಾಂನಲ್ಲಿದ್ದು, ಇಲ್ಲಿವರೆಗೂ ಕರ್ನಾಟಕದ ಎಲ್ಲೆಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಇದೆ ಅದಕ್ಕೆ ಪ್ರತಿನಿತ್ಯ ಸ್ವಚ್ಛವಾಗಿ ಪೂಜೆ ಮಾಡಬೇಕು ಅಂತ ಇವರೇ ಖರ್ಚು ಮಾಡ್ತಾ ಇದ್ದಾರೆ. ಇನ್ನು ಚಿತ್ರದ ಬಗ್ಗೆ ಎಷ್ಟು ಭಕ್ತಿ ಇರಬೇಕು ಅವ್ರಿಗೆ. ಬನ್ನಿ, ಸದಾ ಮೌನಿಯಾಗಿ ಈ ಚಿತ್ರ ಬಿಡುಗಡೆ ಆದಮೇಲೆ ಮಾತಾಡ್ತೀನಿ ಅಂತ ಮಾತಿಗೆ ಸಿಕ್ಕಿರುವಂಥ ಅನ್ನದಾತರು ನಿರ್ಮಾಪಕರ ಆನಂದ್ ಅಪ್ಪುಗೋಳು ಅವರು ಏನು ಮಾತನಾಡ್ತಾರೆ ಅವ್ರ ಬಗ್ಗೆ ಮಾತನಾಡೋಣ. ನಮಸ್ಕಾರ ಆನಂದ್ ಅವರು. ನಮಸ್ಕಾರ. ಅತಿ ಹೆಚ್ಚು ಬಂಡವಾಳ ಹೂಡಿರುವಂಥ ಚಿತ್ರ. ದರ್ಶನ್ ಅವರು ಹೇಳ್ತಾ ಇದ್ರು, ಮತ್ತಷ್ಟು ಏನಾದರೂ ಮಾಡಬೇಕಾ, ಬೇಡ ಇವಾಗ ಆಗಿರೋ ಖರ್ಚು ಸಾಕು ಅಂತ. ಖರ್ಚು ವೆಚ್ಚದಲ್ಲಿ ಯಾವತ್ತೂ ಸೋಲುಣ್ಣದೆ ರಾಜಿ ಆಗದೆ ಈ ಥರ ಒಬ್ಬ ರಾಜ್ಯದ ನಮ್ಮ ನಾಡಿನ ಭಕ್ತಿ ಪೂರ್ವಕವಾಗಿರುವಂಥ ನಿಮ್ಮಿಂದ ಮಾತುಗಳು ಕೇಳಬೇಕು ಅಂತ ಪ್ರತಿಯೊಬ್ಬರು ಕಾಯ್ತಾ ಇರ್ತಾರೆ. ಪ್ರಥಮವಾಗಿ ನಾನು ನನ್ನ ರಾಜ್ಯದ ಎಲ್ಲ ಹಾಗೂ ದೇಶಭಕ್ತರಿಗೆ, ನನ್ನ ಒಂದು ದೇಶಾಭಿಮಾನಿಗಳಿಗೆ ನಮಸ್ಕರಿಸಿ, ಸಂಗೊಳ್ಳಿ ರಾಯಣ್ಣ 185 ವರ್ಷ ಹಿಂದ್ಗಡೆ ದೇಶಕ್ಕೋಸ್ಕರ ಹೋರಾಟ ಮಾಡಿ ಪ್ರಾಣವನ್ನು ಕೊಟ್ಟ. ಅವನು ಹುಟ್ಟಿದ್ದೇ ಭಾರತ ದೇಶಕ್ಕೋಸ್ಕರ. ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿ ಚಳ್ಳೆಹಣ್ಣು ತಿನ್ನಿಸಿ ನಮ್ಮವರೇ ಆದಂಥವರು ಹಿಡಿದುಕೊಟ್ಟು ಅವನಿಗೆ ಫಾಸಿ ಆಯಿತು. ಭಾಳ ನೋವಾಗ್ತದೆ. ಅದಕ್ಕೆ ನಾನು ಹೇಳೋದು ಒಂದೇ ಒಂದು ಮಾತು, ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ದೇಶಕ್ಕೋಸ್ಕರ, ಕಿತ್ತೂರು ನಾಡಿಗೋಸ್ಕರ, ನಮ್ಮ ರಾಜ್ಯಕ್ಕೋಸ್ಕರ. ನಾನು ಹುಟ್ಟಿದ್ದು ಸಂಗೊಳ್ಳಿ ರಾಯಣ್ಣ ಚಲನಚಿತ್ರ ಮಾಡಿ ಉತ್ತರ ಕರ್ನಾಟಕದಿಂದ, ನಮ್ಮ ನಾಡಿನಿಂದ, ನಮ್ಮ ರಾಜ್ಯದಿಂದ, ನನ್ನ ಈ ದೇಶದ ನನ್ನ ಈ ಮಣ್ಣಿನಲ್ಲಿ ಋಣ ತೀರಿಸಲಿಕ್ಕೆ ಆಗಂಗಿಲ್ಲ ಈ ಪವಿತ್ರ ಭೂಮಿಯಲ್ಲಿ. ಆದರೂ ಒಂದು ಚಿಕ್ಕ ಸೇವೆ ಅಂತ ನಾನು ದೇಶ ಋಣ ತೀರಿಸಲಿಕ್ಕೆ ಒಬ್ಬ ದೇಶಭಕ್ತನ ಸಿನಿಮಾ ಮಾಡಿದ್ದೀನಿ. ಇಂದ್ರಚಂದ್ರ ಇರುವವರೆಗೂ ಈ ಚಿತ್ರ ಜೀವಂತಿರಬೇಕು. ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ ಯಾವ ರೀತಿ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿ ಪ್ರಾಣವನ್ನು ಬಲಿ ಕೊಟ್ಟರಂತ ಇದು ಇಂದ್ರಚಂದ್ರ ಇರುವವರೆಗೂ ಜೀವಂತಿರಲಿ. ಮನುಷ್ಯ ಒಂದಿನ ಹುಟ್ಟಿ ಬಂದಿದ್ದೀವಿ ಅಂತಂದರೆ ಸಾಯುವುದು ನಿಜ,
ಯಾವತ್ತು ನಾವು ಹುಟ್ಟಿದ್ದೀವಿ ಅವತ್ತೇ ನಮ್ಮ ಸಾವು ಫಿಕ್ಸ್ ಆಗಿರುತ್ತೆ. ಅದಕ್ಕೆ ನಾವು ಏನಾದರೂ ಈ ಭೂಮಿ ಮೇಲೆ ಹುಟ್ಟಿದ್ದೀವಿ ಅಂತಂದಾಗ ಒಂದು ಸಾಧನೆ ಮಾಡಿ ಒಂದು ಕ್ರಾಂತಿ ಮಾಡಿ ಹೋಗ್ಬೇಕನ್ನೋ ರಾಯಣ್ಣ ಏನು ಕ್ರಾಂತಿ ಮಾಡಿ ಹೋಗಿದ್ದಾನೆ, ಆ ರಾಯಣ್ಣ ಸಿನಿಮಾ ಮಾಡಿ ಒಂದು ನಾನು ಸಾಧನೆ ಮಾಡಿದ್ದೇನೆ ತೃಪ್ತಿ ಜೀವನದಲ್ಲಿ. ಮುಂದೊಂದು ದಿನ ನನಗೆ ಯಾವುದೂ ಆಸೆ ಆಕಾಂಕ್ಷೆ ಇಲ್ಲ. ಇದು ನನ್ನ ಜೀವನದಲ್ಲಿ ಲೈಫ್ ಟೈಮ್ ಡ್ರೀಮ್, ಕೊನೆ ಆಸೆ. ಈ ಚಿತ್ರದ ಮುಖಾಂತರ ನಮ್ಮ ಜನಕ್ಕೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? 300 ವರ್ಷದಿಂದ ಬಂದು ನಮ್ಮ ದೇಶಕ್ಕೆ ಯಾವ ರೀತಿ ಮುಗ್ಧತೆಯನ್ನು ಕಂಡು ಇಲ್ಲಿ ಜನರನ್ನು ಬಾಚಿಕೊಂಡು ಇಲ್ಲಿರ್ತಕ್ಕಂಥ ಆಭರಣಗಳು, ವಜ್ರ ಇರ್ಬೋದು, ದುಡ್ಡು ಇರ್ಬೋದು, ಬೆಳ್ಳಿ ಬಂಗಾರ ಇರ್ಬೋದು, ಸಮಸ್ತ ಆಸ್ತಿಯನ್ನು ದೋಚ್ಕೊಂಡೆಲ್ಲ ಹೋಗಿದ್ದಾರೆ. ಅದಕ್ಕೆ ನಾವು ಈ ಸಿನಿಮಾನ ನಾವು ಲಂಡನ್ದಲ್ಲಿ ಕೂಡ ಸ್ಕ್ರೀನ್ ಮಾಡ್ತಾಯಿದ್ದೀವಿ. ಇವತ್ತಿನ ಯುವ ಪೀಳಿಗೆ ಲಂಡನ್ದಲ್ಲಿರ್ತಕ್ಕಂಥ ಬ್ರಿಟಿಷ್ ಅಲ್ಲಿ ಯುವಕರು ನಮ್ಮ ದೇಶದ ಜನರು ಭಾರತದ ದೇಶಕ್ಕೆ ಹೋಗಿ ಯಾವ ರೀತಿ ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ಅವ್ರಿಗೆ ಗೊತ್ತಾವೆ. ಯಾಕಂದರೆ ನಮ್ಮ ದೇಶದ ಜನರು ಬ್ರಿಟಿಷರಿದ್ದಾಗ ಹಾಡು ಹಗಲಲ್ಲೇ ಕೂಡ ನಮ್ಮ ತಾಯಂದಿರು ಬದುಕಲಿಕ್ಕೆ ಆಗ್ತಿರ್ಲಿಲ್ಲ. ಭಾಳ ಅತ್ಯಾಚಾರ ಮಾಡಿದ್ದಾರೆ. ಅದು ತಾವು ಹಿಸ್ಟ್ರಿ ಬೇಕಾದ್ರೆ ತೆಗೆದು ನೋಡಿ, ಭಾಳ ಅನ್ಯಾಯ ಮಾಡಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಅವ್ರಿಗೆ ಕೂಡ ಇವತ್ತಿನ ಗೊತ್ತಾಗಬೇಕು ನಮ್ಮ ದೇಶ ಎಷ್ಟು ಅನ್ಯಾಯ ಮಾಡಿದೆ ಭಾರತ ದೇಶ ಮೇಲೆ ಅಂತೇಳಿ. ಅದಕ್ಕೆ ಕೂಡ ನಾನು ಲಂಡನ್ದಲ್ಲಿ ಕೂಡ ಸ್ಟ್ರೀಮಿಂಗ್ ಮಾಡ್ತಾಯಿದ್ದೀನಿ. ಲಂಡನ್ದಲ್ಲಿ ಆ ಸಂಗೊಳ್ಳಿ ರಾಯಣ್ಣನ ಒಂದು ಮ್ಯೂಸಿಯಮ್ದಲ್ಲಿ ಅವನ ಫೋಟೋ ಆಗಿರ್ಬೋದು, ಅವನ ಬಟ್ಟೆ ಇರ್ಬೋದು, ಅವನ ಖಡ್ಗ ಇರ್ಬೋದು, ಅದು ನಮ್ಮ ಸರ್ಕಾರ ಅವಕಾಶ ಮಾಡಿಕೊಟ್ರೆ ಆ ಖಡ್ಗವನ್ನು ನಾನು ತಂದು ಯಾವ ರೀತಿ ಖಡ್ಗ ಇತ್ತು ಅದು ನನ್ನ ಇವತ್ತಿನ ನಮ್ಮ ರಾಜ್ಯದ ದೇಶದ ಯುವ ಪೀಳಿಗೆ ತೋರಿಸ್ಬೇಕಾಗಿದೆ. ಅದನ್ನು ಕೂಡ ಈ ಸಿನಿಮಾದಲ್ಲಿ ನಾವೇನು ಸಂಗೊಳ್ಳಿ ರಾಯಣ್ಣ ಪಾತ್ರ ಮಾಡ್ತಕ್ಕಂಥ ದರ್ಶನ್ ಯೂಸ್ ಮಾಡಿದ್ದಾನೆ ಖಡ್ಗ ಇರ್ಬೋದು, ಚೆನ್ನಮ್ಮನ ಖಡ್ಗ ಇರ್ಬೋದು, ಅವ್ರ ವೇಷಭೂಷಣ ಇರ್ಬೋದು, ಅದನ್ನು ನಾವು ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣನ ಸಮಾಧಿ ಏನಿದೆ ಅಲ್ಲಿ ಒಂದು ಎಕರೆಯಲ್ಲಿ ಒಂದು ಗ್ಲಾಸ್ ಬಾಕ್ಸ್ ಮಾಡಿ ಎಲ್ಲ ಪಾತ್ರಧಾರಿಯನ್ನು ಒಂದು ಮ್ಯೂಸಿಯಂ ಥರ ಮಾಡಿ ಆ ಕಾಸ್ಟ್ಯೂಮ್ಸು ಎಲ್ಲ ಏನೇನು ಯೂಸ್ ಮಾಡಿದ್ದೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮ್ಯೂಸಿಯಮ್ದಲ್ಲಿ ಮಾಡ್ತಾಯಿದ್ದೀವಿ. ಆಮೇಲೆ ಆ ಮ್ಯೂಸಿಯಮ್ದಲ್ಲಿ ಅವಾಗಿನ್ನೇನು ಹಳ್ಳಿಯಲ್ಲಿ ಇರ್ತಕ್ಕಂಥ ಮನೆಯಲ್ಲಿ ಅಡುಗೆ ಸಾಮಾನು ಇರ್ಬೋದು, ಏನೇನು ಬೀಸು ಗಿರ್ನಿ ಇದು ಇರ್ಬೋದು, ಅವೆಲ್ಲ ಬರ್ತವೆ ಮ್ಯೂಸಿಯಮ್ದಲ್ಲಿ. ಆಮೇಲೆ ಅದು ಈ ಮುಂದಿನ ದಿನಗಳಲ್ಲಿ ನಂದಗಡದು ಸಂಗೊಳ್ಳಿ ರಾಯಣ್ಣ ಹ್ಯಾಂಗ್ ಮಾಡಿದ ಸ್ಥಳ, ಆಮೇಲೆ ಸಮಾಧಿ ಸ್ಥಳ ಒಂದು ರಾಷ್ಟ್ರೀಯ ಸ್ಮಾರಕ ಆಗಬೇಕು ಅಂತ ಅನ್ನೋದು ನನ್ನೊಂದು ಬೇಡಿಕೆ ಇದೆ. ಜೊತೆಗೆ ಅಲ್ಲಿ ಉತ್ತರ ಕರ್ನಾಟಕ ಅಥವಾ ರಾಜ್ಯದ ಹಾಗೂ ದೇಶದ ಎಲ್ಲ ಯುವಕರು ಸ್ಕೂಲ್ದಿಂದ ಅಲ್ಲಿ ಆ ಮ್ಯೂಸಿಯಂ ನೋಡೋಕೆ ಬರಬೇಕು, ಸಮಾಧಿ ನೋಡೋಕೆ ಬರಬೇಕು, ಸ್ಮಾರಕ ನೋಡೋಕೆ ಬರಬೇಕು. ಅಲ್ಲಿ ಈ ನಮ್ಮ ಸಿನಿಮಾದ ಸಂಗೊಳ್ಳಿ ರಾಯಣ್ಣ ಸಿನಿಮಾದ್ದು ಅಲ್ಲೊಂದು ಥಿಯೇಟ್ರ್ ಮಾಡಿಸ್ತಾ ಇದ್ದೀವಿ ನಾವು. ಥಿಯೇಟ್ರ್ ಮಾಡಿ ಅರ್ಧ ಗಂಟೆ ಅಲ್ಲೊಂದು ಹುಡುಗರಿಗೆ ಈ ಹೋರಾಟದ ಜೀವನ ಮೇನ್ ಕ್ಲಿಪ್ಪಿಂಗ್ಸ್ ಎಲ್ಲ ತೋರಿಸಿ ಅಲ್ಲಿ ಅವ್ರಿಗೆ ಆ ಸ್ಮಾರಕವನ್ನು ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಮುಂದಿನ ಮಾಡ್ತಾಯಿದ್ವಿ. ಸರ್ದಾರ ಅವರೆಲ್ಲರೂ ಸಹಕಾರ ತಗೊಂಡು ನಿಮ್ ಸಲಹೆ ಪಡ್ಕೊಂಡು ಆ ಇಂಗ್ರೇಜಿ ನಾಯಿಗಳ ವಿರುದ್ಧ ಸಮರ ಸಾರ್ತೀನ್ರಿ. ಯುದ್ಧವೆಂಬುದು ಅಷ್ಟು ಸುಲಭ ಸಾಧ್ಯವಲ್ಲ ರಾಯಣ್ಣ. ಅಂದ್ರ ಏನ್ ನಿಮ್ ಉದ್ದೇಶ? ದೆಹಲಿಯಿಂದ ರಾಮೇಶ್ವರದ ತನಕ ಅಧಿಕಾರ ಹಿಡಿದು ಕೂತಿರುವ ದುಷ್ಟ ಆಂಗ್ಲ ಸರ್ಕಾರದ ವಿರುದ್ಧ ಯುದ್ಧ ಮಾಡಬೇಕಾಗಿ ಬರುತ್ತದೆ ಎಂಬುದನ್ನು ನಾವು ಮರೆಯಬಾರದು ರಾಯಣ್ಣ. ಗಂಗಾಧರಣ, ಸೈನ್ಯ ಸಾಗರ ಚಂಡಮಾರುತದಂಗ್ ನುಗ್ಗಿ ಬಂದ್ರು ಚಿಂತೆ ಮಾಡಕ್ಕಿಲ್ಲ. ನುಗ್ಗಿ ಬರೋ ಬಂಡರ ರುಂಡವನ್ನು ಮುಂಡದಿಂದ ಬೇರ್ಪಡಿಸೋ ಶಕ್ತಿ ಕಿತ್ತೂರು ನಾಡ ಮಕ್ಕಳಿಗೆ ಹುಟ್ಟದಾಗಿಂದಾನ ಬಂದೈತಿ. ಹೊತ್ತು ಬಂದಾಗ ಕತ್ತೋದ್ರು ಚಿಂತೆ ಮಾಡಕ್ಕಿಲ್ಲ. ಕಿತ್ತೂರು ಸ್ವತಂತ್ರ ಮಾಡ್ಬೇಕು ಅಂತ ಸಂಕಲ್ಪ ತೊಟ್ಟಿರೋ ಗಂಡೆರೆ ಗುಂಡಿಗೆ ಇರೋ ಗಂಡು ಭೂಮಿ ನಮ್ದು. ಈ ಕನ್ನಡ ನೆಲದಾಗ ಹುಟ್ಟಿರೋ ಮಕ್ಕಳು ದೇಶಕ್ಕೋಸ್ಕರ ಸಾಯಕ್ಕೂ ಸಿದ್ಧ.